ಹೆಂಗೈತೆ ಫಿಲಮು? ಸೂಪರ್. ಹೇಳು ಯಶ್ ಫ್ಯಾನ್ ಹೇಳು. ಯಶ್ ರಾಕಿಂಗ್ ಸ್ಟಾರ್ ಯಶ್. ಬೇರೆ ಫ್ಯಾನ್ಸು ರಿವ್ಯೂ ಕೊಡೋದ್ರಲ್ಲಿ ಇರೋದು ಮಜಾ ಅಂದರೆ ಆ್ಯಕ್ಚುಲಾಗಿ ಮತ್ತು ನನ್ನ ಫ್ಯಾಮ್ಲಿಗೆ ಅಂತೆಲ್ಲ ನಾನು ಖರ್ಚು ಮಾಡೋದು ಮಗನೇ ಎಲ್ಲ ಎಷ್ಟೇ ದುಡ್ಡಿದ್ರು. ಹೆಂಗಿತ್ತು ಮ್ಯಾಕ್ಸ್ ಫಿಲಮ್? ಅರ್ಧ ಬರ್ಧ ನೋಡಿದೆ. ಅದು ನಿಂತು. ಹೋಪ್ ಯು ಆಲ್ ಎಂಜಾಯ್ಡ್ ಮೈ ವ್ಲಾಗ್. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೊಂದು ರ್ಯಾಂಡಮ್ ವ್ಲಾಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಈಗಾಗಲೇ ಮ್ಯಾಕ್ಸ್ ಫಿಲಮ್ನ ಒಂದು 2 ಸತಿ ನೋಡಿದ್ದೀನಿ. ಅಂದರೆ ಒಂದು ಫಸ್ಟ್ ಶೋ ಹೋಗಿ ನೋಡ್ಕೊಂಡು ಬಂದೆ ನಾನು ಮತ್ತು ನನ್ನ ಫ್ರೆಂಡ್ಸು ಮತ್ತು ನನ್ನ ಅಂದರೆ ಮಾಮೂಲಿ. ಸೊ ನಮ್ಮ ಕಿಚ್ಚ ಬಾಸ್ ಅಭಿಮಾನಿಗಳೆಲ್ಲ ಹೋಗಿ ನೋಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಬಂದಿದ್ದೋ. ಅದಾಗಿದ್ದು ಮಾರನೇ ದಿನಕ್ಕೆ ಅನ್ಕೋತೀನಿ ಮತ್ತು ಇನ್ನೊಂದು ಸತಿ ಹೋಗಿದೆ. ಅದು ನಮ್ಮ ಜಿಮ್ ಅಣ್ಣನ ಜೊತೆ, ಅಂದರೆ ನನ್ನ ಕೋಚ್ ಸಚಿನ್ ಅಣ್ಣ ಅಂತ ಇದ್ದಾರೆ. ಸೊ ಅವ್ರ ಜೊತೆ ಹೋಗಿದೆ. ಅವ್ರನ್ನ ಈ ವ್ಲಾಗಲ್ಲಿ ತೋರಿಸಿದ್ದೀನಿ ಒಂದು ವೈನಾಡ್ ಟ್ರಿಪ್ಗೆ ಹೋದಾಗ. ಸೊ ಮುಂದೆ ಒಂದಷ್ಟು ವ್ಲಾಗಲ್ಲಿ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಸೊ ಅವ್ರ ಜೊತೆ ಹೋಗಿದೆ. ಅದಾದಮೇಲೆ ಇವಾಗ ಇದೊಂದು ಸತಿ ನನ್ನ ಫ್ಯಾಮ್ಲಿನ ಕರ್ಕೊಂಡು ಹೋಗ್ಬೇಕು ಅಂತ ಯಾಕೋ ತುಂಬ ಆಸೆ ಆಗ್ತಿತ್ತು. ಯಾವತ್ತೂ ನನ್ನ ಫ್ಯಾಮ್ಲಿಗೆ ಅಂತೆಲ್ಲ ನಾನು ಖರ್ಚು ಮಾಡೋದು ಮಗನೇ ಎಲ್ಲ ಎಷ್ಟೇ ದುಡ್ಡಿದ್ರು. ಸೊ ಇದು ಫಸ್ಟ್ ಟೈಮು ನನ್ನ ಸೇವಿಂಗ್ಸು ಮತ್ತು ನನ್ನದು ಯಾವ್ದಾದ್ರು ಒಂದಷ್ಟು ದುಡ್ಡುಗಳಾಗಿರೋದ್ರಲ್ಲಿ ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ತಂಗಿ ಮತ್ತು ನಮ್ಮ ಅಜ್ಜಿ ಎಲ್ಲ ಇಲ್ಲೇ ಇದ್ದರು ನಮ್ಮ ಮನೇಲೇ. ಸೊ ಅವರೆಲ್ಲರನ್ನೂ ಕರ್ಕೊಂಡು ಮಂಡ್ಯದಲ್ಲಿ ಫಿಲಮ್ಗೆ ಹೋಗಬೇಕು ಅಂತ ಅನ್ನಿಸ್ತು. ಇದು ಹೋದರೆ ಒಂದು 3ನೇ ಸತಿ ಆಯ್ತದೆ. ಎಷ್ಟು ಸತಿ ನೋಡಿದ್ರು ಬೇಜಾರಾಗಲ್ಲ, ಆ ಥರ ತೆಗ್ದವ್ರೆ ಫಿಲಮ್ನ. ಸೊ ನಮ್ಮ ಅಪ್ಪ ನಮ್ಮ ಅಮ್ಮನ ಹೋಗಬೇಕು ಅಂತಂತಾಯಿದ್ರು, ಮತ್ತು ನನ್ನ ತಂಗಿನೂ ನೋಡಬೇಕು ಅಂತ ಇದ್ಲು. ಸೊ ಅದಕ್ಕೋಸ್ಕರ ಈಗ ಹೋಗ್ತಾ ಇರೋದು. ನಮ್ಮ ಮಂಡ್ಯದಲ್ಲಿ ಗುರು ಸ್ಟ್ರೀಟ್ ಟಾಕೀಸ್ ಅಂತ ಐತೆ, ಅಲ್ಲಿ ಮ್ಯಾಕ್ಸ್ ಫಿಲಮು ರಿಲೀಸ್ ಆಗಿರೋದು. ಸೊ ಆ ಒಂದು ಥಿಯೇಟರ್ಗೆ ಹೋಗಿ ಈಗ ಅಲ್ಲಿ ಹೋಗಿ 7:30 ಶೋಗೆ ಫಸ್ಟೇ ಟಿಕೆಟ್ಸ್ ತೊಗೊಂಡ್ರೆ ಬೆಟರು. ಆಮೇಲೆ ಅವಾಗ ಹೋಗಿ ತಗೊಳ್ಳೋ ಬದಲು ಸುಮ್ಮನೆ ಆಮೇಲೆ ಮನೇಲಿ ಇದು ಮಾಡ್ತಾರೆ, ಅಯ್ಯೋ ಬರೋಕ್ಕಾಗಲ್ಲ, ಅದೈತೆ ಇದೈತೆ ಅಂದ್ಬಿಟ್ಟು ಸ್ವಲ್ಪ ನೆಪಗಳು ಆಡ್ತಾರೆ. ನಮ್ಮಮ್ಮ ಇಲ್ಲ ನಮ್ಮ ಅಜ್ಜಿ ಇಲ್ಲ ನನ್ನ ತಂಗಿ ಯಾರೋ ಒಬ್ರು ಏನಾರು ಒಂದು ನೆಪ ತೆಗಿತಾರೆ. ಅದಕ್ಕೆ ಫಸ್ಟೇ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಬಂದಿದ್ದೀನಿ. ಅಯ್ಯೋ ಸುಮ್ಮನೆ ದುಡ್ಡಾರೋ ವೇಸ್ಟ್ ಆಗುತ್ತಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾರು ಬರ್ತಾರೆ. ಸೊ ಇವಾಗ ಹೊರಡೋಣ ಬನ್ನಿ. ಮಧ್ಯದಲ್ಲಿ ಮಾತಾಡೋ ಗೊತ್ತಿಲ್ಲ, ಸ್ವಲ್ಪ ಮಟ್ಟಿಗೆ ಧೈರ್ಯ ಬಂದೈತಿ ಇವಾಗ ರೋಡಲ್ಲೆಲ್ಲ ಕ್ಯಾಮ್ರಾ ಎತ್ಕೊಂಡು ಮಾತಾಡೋಷ್ಟು. ನೋಡೋದ ಬನ್ನಿ. ಈಗ ಹೋಗ್ತಾ ಅಲ್ಲಿ ಗುರು ಸ್ಟ್ರೀಟ್ ಟಾಕೀಸ್ಗೆ ಹೋಗಿ ಅಲ್ಲಿ ಫಿಲಮ್ ಟಿಕೆಟ್ ತೊಗೊಂಡು ಅದಾದಮೇಲೆ ಮನೆಗೆ ಬಂದು ನನ್ನ ತಂಗಿ ಬರಬೇಕು, ನಮ್ಮ ಡ್ಯಾಡಿ ಬರಬೇಕು, ನಮ್ಮಮ್ಮ ಬರಬೇಕು, ಎಲ್ಲ ರೆಡಿಯಾಗಿ ಬರ್ತಾರೆ. ಸೊ ಫುಲ್ಲು ಕವರ್ ಮಾಡ್ತೀನಿ, ಮಿಸ್ ಮಾಡಬೇಡಿ. ಮಧ್ಯದಲ್ಲಿ ತುಂಬ ಕಾಮಿಡಿನೂ ಇರುತ್ತೆ ಮತ್ತು ಒಂದು ಒಳ್ಳೆಯ ರಿವ್ಯೂ ಕೂಡ ಇರುತ್ತೆ. ನೋಡ್ತಾ ಇದ್ದೀನಿ ಗೈಸ್. ನೋಡಿ ರೆಡಿ ಆಯ್ತಿದ್ದಾಳೆ ಸೃಷ್ಟಿ ಶಿವಕುಮಾರ್ ಅವರು. ವ್ಲಾಗ್ ಮಾಡ್ತಿದ್ದೀನಿ ಕಣೆ, ಫ್ಯಾಮಿಲಿ ಜೊತೆ ಮ್ಯಾಕ್ಸ್ ಫಿಲಮ್ ನೋಡಕ್ಕೆ ಹೋಗ್ತಿದ್ದೀನಿ ಅಂತ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಗೈಸ್ ಅವಳಿಗೆ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟೆ. ನಾನು ಏನಕ್ಕೆ ರೆಡಿ ಆಗಿಲ್ಲ ಅಂತಂತೆ. ಅಲ್ಲಿ ಯಾರು ನೋಡ್ತಾರೆ ಅಲ್ಲಿ ಯಾರು ನೋಡ್ತಾರೆ ಗೈಸ್ ಆ ಕತ್ಲೆಯಲ್ಲಿ ನಮ್ಮನ್ನ. ನನಗೆ ಹುಷಾರಿಲ್ಲ ಅಂತ ಅಣ್ಣ ರೆಡಿ ಇರ್ತಾಯಿಲ್ಲ. ಮನ್ಸಿಗೆ ಟಚ್ ಆಗೋಯ್ತು ಗೈಸ್. ಇವಳಿಗಂತಲ್ಲ, ಸುಮಾರು ಜನಕ್ಕೆ ಹುಷಾರಿಲ್ಲ. ನನ್ನ ಫ್ಯಾಮಿಲಿ ಅವ್ರಿಗೆ ಸುಮಾರು ಜನಕ್ಕೆ ಹುಷಾರಿಲ್ಲ ಗೈಸ್. ಏನು ಹೇಳಕ್ಕೆ ಇಷ್ಟಪಡ್ತಾರೆ. ಸೊ ಈಗ ಈಗ ನಾನು ರೆಡಿ ಆಯ್ತೀನಿ ಅಂದರೆ ನಾನು ಏನಕ್ಕೆ ರೆಡಿ ಆಗಿಲ್ಲ ಅಂತಂತೆ. ಅಲ್ಲಿ ಯಾರು ನೋಡ್ತಾರೆ ಅಲ್ಲಿ ಯಾರು ನೋಡ್ತಾರೆ ಗೈಸ್ ಆ ಕತ್ಲೆ. ರೆಡಿ ಆಯ್ತೀನಿ ಅಂದರೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊತೀನಿ. ಮಾಡ್ಕೊಂಡು ಇಬ್ರು ಔಟ್ಫಿಟ್ ಚೇಂಜ್ ಆಗ್ತೀವಿ. ನಿನ್ ಬೇರೆ ಔಟ್ಫಿಟ್ ಹಾಕತ್ಯಾ? ಕಾಲೇಜ್ಗೆ ಹೋಗಿ ಬಂದಿದ್ದೀನಿ, ಇದನ್ನ ಹಾಕಬಾರ್ದಾ? ಈ ಔಟ್ಫಿಟ್ಗಿಂತನೂ ಬೇಕಾ? ಈ ಔಟ್ಫಿಟ್ಗಿಂತ ಈಗ ಟ್ರೆಡಿಷನಲ್ ಆಗಿ ನೆಕ್ಸ್ಟ್ ಮಾಡರ್ನ್ ಮಾಡ್ರ ಏನು ಬಾಯ್ ಹಾಕತ್ತಾಳೆ ಶಾರ್ಟ್. ಬಾಯ್. A few moments later.
minutes later. ಸರಿ ಆಯಿತು, ಇರೋ ನಿಮಿಷ ಇರೋ. ಹೆಂಗಿತ್ತು ಮ್ಯಾಕ್ಸ್ ಫಿಲಮ್? ಅರ್ಧ ಬರ್ಧ ನೋಡಿದೆ. ಅದು ನಿಂತು ವಾರೆ ನೀನು ಬಂದಾಗ ಇನ್ನೂ ಏನು ಮುಗ್ದೋಗಿರಲಿಲ್ಲ ಹೇಳು. ನೀನು ಬಂದಾಗ ಆಗ್ತಾನೆ ಐಟಮ್ಸ್ ಹಂಗೆ ಮುಗಿದು. ಚೆನ್ನಾಗಿದೆ, ಅಲ್ಲ ಸೂಪರ್ ಆಗಿತ್ತು, ಆ್ಯಕ್ಟಿಂಗ್ ಹೆಂಗಿತ್ತು ಅಂತ ಕೇಳಿದ್ರು. ಸೂಪರ್ ಆಗಿತ್ತು, ಲಾಸ್ಟಲ್ಲಿ ಟ್ವಿಸ್ಟ್ ಹೆಂಗಿತ್ತು? ಚೆನ್ನಾಗಿತ್ತು. ಯಾವ ಟ್ವಿಸ್ಟ್ ಹೇಳು? ಯಾವುದು? ವಾ ಚೆನ್ನಾಗಿತ್ತು ಅಂತ ಈಗ ತಾನೆ. ಯಾವ್ದು ಯಾವ ಶಿಷ್ಟ ಯಾವ ಥರದ್ದು ಹೇಳು, ಯಾವ್ದ್ರ ಬಗ್ಗೆ? ಲಾಸ್ಟಲ್ಲಿ ಬರ್ತದಲ್ಲ. ಅದೇ ಯಪ್ಪ, ಹಾಂ ಅವನು ಒಳ್ಳೆ ಕೆಲಸನೇ ಮಾಡಿದ್ವಿ. ಹಾಂ ನಾನೇನು ಮಾಡೋಣ, ಅನ್ಕೊಂಡಿದ್ದ ಅವ್ನು ಮಾಡೋನೆ ಅಂತ, ಯಾರ ಅವಯ್ಯ ಮಾಡೋನೆ ಅಂತ ಥರ. ಒಬ್ರಾದ್ಮೇಲೆ ಒಬ್ರು ಚೆನ್ನಾಗಿ, ಒಟ್ಟು ಚೆನ್ನಾಗಿತ್ತು ಫಿಲಮ್. ಮುಗ್ದಿದೆ ಗೊತ್ತಾಗ್ಲಿಲ್ಲ, ಅದು ನೋಡ್ದಂಗೆ ಆಗಲಿಲ್ಲ ಫಿಲಮ್ನ. ಬೇಗ ಮುಗ್ದೋಯ್ತು ಅಂತ. ಬೇಗ ಮುಗ್ದೋಯ್ತು, 2.5 ಗಂಟೆ ಟೈಮು ಅಷ್ಟೇ. ಆದರೂ ಬೇಗನೆ ಮುಗಿದೋಯ್ತು, ಕತ್ಲೆಲ್ಲೇ ತೆಗ್ದವ್ರಲ್ಲ ಎಲ್ಲ ಮುಗಿದೋಯ್ತು. ಆನೆಸ್ಟ್ ರಿವ್ಯೂ. ಹೆಂಗಿತ್ತು ಫಿಲಮು? ಸೂಪರ್ ನಿಜ ಹೇಳೇ ಆಯಿತು. ಸೂಪರ್ ಆಗಿತ್ತು. ನಾನು ಇಲ್ಲೋಡ್ ನನ್ನ ಫ್ರೆಂಡಿಗೆ ಹೆಂಗೆ ಹೇಳಿದ್ದೀನಿ ಮೆಸೇಜಲ್ಲಿ, ಸಕ್ಕತ್ತಾಗೈತೆ ಮೆಸೇಜ್. ಇಲ್ಲಿ ಅವಳು ಸುದೀಪ್ ಫ್ಯಾನು. ಅವಳು ನೋಡಿಲ್ಲ ಇನ್ನೋದೇ? ಅವಳೇನು ನೋಡಿಲ್ಲ, ಅದಕ್ಕೇ ಹೋಗೋಣ ಅಂತ ಕೇಳ್ತಾ ಇದ್ಲು. ಹೋಗೋಣ ಬಂದೆ. ಮೈಸೂರಲ್ಲಿ ಹೋಗೋ ಕಡೆ ಎಲ್ಲರೂ ರೆಡಿ ಓಕೆ. ಯಾವ್ದು ಬಂದು ಇದೇ ಆಲ್ಮೋಸ್ಟ್ ಎಲ್ಲ ನೋಡಕ್ಕೆ ಬಂದಿದೆ. ಇದು ಫೇವ್ರೆಟ್ ಸೀನ್. ರಿಯಲ್ ಅಸುರ. ಬಿಡು, ಇಲ್ಲಿ ಇವಾಗ ಬ್ರೈಟ್ನೆಸ್ ಕೊಡ್ತೀನಿ. ಇದೋ ಒಂದು ರೂಮು ನೋಡ್ಕೊಳ್ಳಿ. ಅವ್ರು ನೋಡೋರೆ. ಥ್ರಿಲ್ಲರ್ ಮೂವಿ. ನೀನು ಅದಕ್ಕೂ ಡ್ಯಾನ್ಸ್ ಮಾಡ್ಕೊ ಬರತ್ತಾನೆ ಹೇಳ್ತಿರೋದು. ಇದೊಂದು 6 ವರ್ಷ ಆಯಿತು ನಾವು ಹೋಗಿ ಥಿಯೇಟ್ರಿಗೆ ಹೋಗಿ ನೋಡ್ಕೊ. ಇದು ಎಷ್ಟು KGF ಚಾಪ್ಟರ್ 1 ಅದರಲ್ಲೇ ನಾನು ನಗಾಡ್ತಾರಲ್ಲ ಅತ್ತಾನೆ. ಪೂರ ಮಾಡೀನಿ. ನಾನು ಹತ್ತತ್ರ 3 ಸತಿ ನೋಡಿದ್ದೀನಿ. ಅವನ್ನ ಇಟ್ಕೊಂಡು ಡ್ರಿಂಕ್ ತಾನು 3 ಸತಿ ನೋಡಿದ್ರು ನಾನು 3 ಸತಿನೂ ಬೇಜಾರಾಗಿಲ್ಲ. ಇನ್ನೂ 1-2 ಸತಿ ಹೋಗ್ಬೇಕು ಅನಿಸ್ತಾ ಇದೆ. ಬೇಜಾರಾಗಲ್ಲ, 2 ಸತಿ ಬೇಜಾರಾಗಲ್ಲ. ಜಾಸ್ತಿ ದುಡ್ಡು ಸ್ವಲ್ಪ ಕಮ್ಮಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಬಜೆಟ್ ಕಮ್ಮಿ. ಹಾಂ ಚನ್ನಪಟ್ಟಣದಲ್ಲಿ ಚಂದ, ಯಾಕಂದರೆ ಅಷ್ಟು ಹುಡುಗಿರು ನಮ್ಮ ಅಷ್ಟು ಹುಡುಗಿರು ಬರಬೇಕಲ್ವಾ. ಹಂಗೆ ನಾನು ಝೂಮ್ ಮಾಡಿಬಿಟ್ಟನಲ್ವಾ ಗೈಸ್, ಚೆನ್ನಾಗಿ ಸಿನಿಮ್ಯಾಟಿಕಲ್ ಮಾಡ್ತಾ ಇರೋದು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸೊ ನೋಡಿದ್ರಲ್ಲ, ಆನೆಸ್ಟ್ ರಿವ್ಯೂ, ಫ್ಯಾಮಿಲಿ ರಿವ್ಯೂ ಇದು. ಹುಡುಗರದ್ದು ಹೋಗಲಿ ಇಲ್ಲಾಂದರೆ ಯಾರ್ಯಾರ್ದು ಅಲ್ಲ, ಫ್ಯಾಮಿಲಿ ರಿವ್ಯೂ ಇದು. ಎಷ್ಟು ಚೆನ್ನಾಗಿದೆ. ಹಾಂ ಹೇಳು, ಯಶ್ ಫ್ಯಾನ್ ಹೇಳು. ಯಶ್ ರಾಕಿಂಗ್ ಸ್ಟಾರ್ ಯಶ್. ತುಂಬ ಇಷ್ಟ. ಆದರೆ ಬೇರೆ ಫ್ಯಾನ್ಸು ರಿವ್ಯೂ ಕೊಡೋದ್ರಲ್ಲಿ ಇರೋದು ಮಜಾ ಅಂದರೆ ಆ್ಯಕ್ಚುಲಾಗಿ ಯಾವ ಹೀರೋಗೂ ಬೈಯಲ್ಲ. ನಾವು ಬೈಯ ನಮ್ಮ ಹೀರೋ ಬೈಯಕ್ಕೆ ಬಂದರೆ ನಾವು ನೀನು ಇದೆಲ್ಲ ಕೆಟ್ಟಾಗಿದೆ ತಲೆಗೆಡ್ಸ್ಬೇಡ. ಸೊ ಓಕೆ ಗೈಸ್, ನೀವು ನೋಡಿದ್ರಲ್ಲ ಹೆಂಗಿತ್ತು ಅಂತ. ಎಲ್ಲ ಹೋಗಿ ನೋಡಿ ಆದಷ್ಟು ಬೇಗ, ಮ್ಯಾಕ್ಸಿಮಮ್ ನೋಡಿ. ಸೊ ಗಂಟಲು ತುಂಬ ಕಟ್ಕೊಂಡೈತೆ, ಅಂದರೆ ನೋವು ಕಟ್ಕೊಂಡೈತೆ ಅಂತ ನೋವು ಒಂಥರ ಮಾತಾಡೋಕೆ ನೋವುತ್ತೆ. ಗೊತ್ತಿಲ್ಲ ಅದು ಹೆಂಗೆ ಬಂದಂತ. ಐ ಥಿಂಕ್ ಈ ಒಂದು ವೆದರ್ಗೆ ಬಂದಿರಬೇಕು. ಸೊ ಎಲ್ಲರೂ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ನೆಗಡಿ ಮತ್ತು ಕೆಮ್ಮು ಏನಿದೆ ಇದೆಲ್ಲ ತುಂಬ ಡೇಂಜರು ಈ ಒಂದು ವೆದರಲ್ಲಿ. ತಡೆಯೋಕ್ಕಂತ ಸೀರಿಯಸ್ ಆಗಿ ಸ್ವಲ್ಪ ಹುಷಾರಾಗಿರಿ, ಬಿಸಿನೀರು ಕುಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಮ್ಮ ಒಂದು ನ್ಯೂ ಶಾರ್ಟ್ ಫಿಲಮ್ ಬರ್ತಾ ಇರುತ್ತೆ, ಅದರ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ. ಶೂಟಿಂಗ್ ನಡೀತಾ ಇದೆ ಅದರದ್ದು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಪಾಚಕನ್ ಅದೇ ತುಂಬ ದೊಡ್ಡ ತಲೆನೋವಾಗಿರ್ತದೆ. ಎಲ್ಲರೂ ಮೇಂಟೈನ್ ಮಾಡೋದು, ಎಲ್ಲರಿಗೂ ಅದು ಹೇಳೋದು ಇದು ಹೇಳೋದು ಅಂತೆಲ್ಲ ನಡೀತಾ ಇರುತ್ತೆ.
ಸೊ ಆ ಟೈಮಲ್ಲಿ ವ್ಲಾಗ್ ಮಾಡೋಕ್ಕಂತೂ ತುಂಬ ಕಷ್ಟ. ಸೊ ಅದಕ್ಕೆ ಮಾಡಿರಲಿಲ್ಲ. ನೋಡೋದ ಇನ್ನೊಂದು 2-3 ದಿನ ಶೂಟಿಂಗ್ ಐತೆ, ಅವತ್ತಿನ ದಿವಸ ಆದರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೊಂದಾದರೆ ಡಬ್ಬಿಂಗ್ ಟೈಮಲ್ಲಿ ಮತ್ತು ಎಡಿಟಿಂಗ್ ಟೈಮಲ್ಲಿ ಈ ಥರದೊಂದು ಇದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಹೋಪ್ ಯು ಆಲ್ ಎಂಜಾಯ್ಡ್ ಮೈ ವ್ಲಾಗ್. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ.